ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಆರ್ಎಸ್ಎಸ್ ನೋಂದಣಿ ಸಂಘರ್ಷ ತಾರಕಕ್ಕೇರಿದೆ. ನಿಮ್ಮಪ್ಪನಿಂದಲೇ ಏನು ಮಾಡೋದಕ್ಕಾಗ್ಲಿಲ್ಲ, ನಿಮ್ಮಿಂದ ಆಗುತ್ತಾ ಅಂತ ಪ್ರಶ್ನಿಸಿದ ಸಿಟಿ ರವಿಗೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಸರ್ದಾರ್ ಪಟೇಲ್, ನೆಹರು ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಕೈಕಾಲು ಹಿಡಿದವರು. ಸಿಟಿ ರವಿ ಅವರಿಗೆ ಆರ್ಎಸ್ಎಸ್ ನ ಇತಿಹಾಸವೇ ಗೊತ್ತಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದ್ರೆ ಅವ್ರಿಗೆ ಯಾಕಷ್ಟು ಭಯ? ಈ ದೇಶದಲ್ಲಿ ಬೀದಿ ವ್ಯಾಪಾರಿಯು ರಿಜಿಸ್ಟರ್ ಮಾಡ್ಕೊಳ್ಬೇಕು, ದೇವಸ್ಥಾನ ನೋಂದಣಿ ಮಾಡಬೇಕು, ದೇವರು ಲೆಕ್ಕ ಕೊಡಬೇಕು. ಇವ್ರು ಮಾತ್ರ ಯಾವ ಲೆಕ್ಕವನ್ನ ಕೊಡುವ ಹಾಗಿಲ್ವಾ? ಇವ್ರು ಯಾವ ರೀತಿ ಹೇಡಿಗಳ ರೀತಿ ಕೈಕಾಲಿಗೆ ಬೀಳ್ತಾರೆ ಗೊತ್ತಿಲ್ವಾ? ಅವರೇ ಬರೆದಿರೋ ಇತಿಹಾಸ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನೆಹರು ಪ್ರಧಾನ ಮಂತ್ರಿ ಇದ್ರು, ಐ ವಿಲ್ ಕ್ರಶ್ ಆರ್ ಎಸ್ ಎಸ್ ಅಂದ್ರು. ಆರ್ ಎಸ್ ಎಸ್ ಇದೆ, ನೆಹರು ಇಲ್ಲ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದ್ರು, ಸಂಘವನ್ನು ಬ್ಯಾನ್ ಮಾಡಿದ್ರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, ಆರ್ ಎಸ್ ಎಸ್ ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ, ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಸಿ ಟಿ ರವಿ ಅವರಿಗೆ ಆರ್ ಎಸ್ ಎಸ್ ಅವರ ಇತಿಹಾಸ ಗೊತ್ತಿಲ್ಲ ಅನಿಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ ಆರ್ ಎಸ್ ಎಸ್ ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? ಆರ್ ಎಸ್ ಎಸ್ಸಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನೋ ಕೇಶವ ಕೃಪಾಗೋ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದ್ರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ಕೆ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. Priyank Kharge ji is a government, is a minister, and he is holding a home ministry, and he has got all the rights within the constitution. What he has said, I endorse it. ಮೇಡಮ್, ಪ್ರಿಯಾಂಕ್ ಖರ್ಗೆ ಅವರು ಯಾವ ವಿಚಾರ ಬಿಟ್ರು ಆರ್ ಎಸ್ ಎಸ್ ವಿಚಾರ ಅಂತೂ ಪದೇ ಪದೇ ಅದನ್ನ ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಅವ್ರು ಕೇಳ್ತಾ ಇರೋದು, ನನಗೆ ಒಂದು ಸ್ವಲ್ಪ ಜ್ಞಾನದ ಕೊರತೆ ಇದೆ, ನೀವು ನಿಜಕ್ಕೂ ಕೂಡ ಇದು ಸಂವಿಧಾನ ಮತ್ತು ಕಾನೂನು ಅಡಿಯಲ್ಲಿ ಬರೋದಿಲ್ಲ ಅನ್ನೋದಾದರೆ ನೀವು ಆ ವಿಚಾರವನ್ನ ನನ್ನ ಮನವರಿಕೆ ಮಾಡಿಕೊಡಿ, ಬನ್ನಿ ನನ್ನ ಕಚೇರಿಗೆ ಅಂತ ಹೇಳಿದ್ದಾರೆ. ಸಿ ಟಿ ರವಿ ಅವರು ಇರದೇ 2-3 ಕಡೆ ನಿಮ್ದು ಸರ್ಕಾರ, ಅದು ಸರ್ಕಾರದ ಕೊನೆಯ ಅವಕಾಶ. ಸೊ ಹೀಗಾಗಿ ಇಂದಿರಾ ಗಾಂಧಿ ಮತ್ತು ಈ ಹಿಂದೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದವರೆಲ್ಲರೂ ಕೂಡ ಸತ್ತೋಗ್ಬಿಟ್ರು, ಆರ್ ಎಸ್ ಎಸ್ ಜೀವಂತವಾಗಿದೆ ಅಂತ. ಆಮೇಲೆ ಈ ಸೋಲು ಗೆಲುವುಗಳ ಬಗ್ಗೆ ಸಿ ಟಿ ರವಿ ಅವ್ರು ಮಾತಾಡಬಾರ್ದು. ಯಾಕೆ ಅಂದ್ರೆ ಸೋಲು ಗೆಲುವು ಇದ್ದದ್ದೇ, ಸೋಲುಗಳೇ ಅಂತಿಮವಲ್ಲ, ಗೆಲುವು ಅಹಂಕಾರ ತರಬಾರ್ದು. ಆಮೇಲೆ ತಾವು ಸೋತಿದ್ದೀರಿ ಚಿಕ್ಕಮಗಳೂರಲ್ಲಿ ಅಲ್ವಾ? ಸೋತವ್ರು ಯಾವತ್ತೂ ಸತ್ತು ಹೋಗಲ್ಲ, ಮತ್ತೆ ಎದ್ದೇಳ್ತಾರೆ. ಇವತ್ತು ನೀವು ಸೋತೋಗಿದ್ದೀರಿ, ಯಾವ್ದಾದ್ರು ಸಮರ್ಥವಾಗಿ ತಮ್ಮ ಪಾರ್ಟಿಯನ್ನ ಮತ್ತು ಆರ್ ಎಸ್ ಎಸ್ ಅನ್ನ ತಾವು ಯಾವ ರೀತಿ ವಾದ ಮಾಡಿ ಅದನ್ನ ಗಟ್ಟಿಯಾಗಿ ವಿರೋಧಿಸ್ತಿದ್ದೀರಲ್ಲ, ಇದು ಪ್ರಜಾಪ್ರಭುತ್ವದ ಬ್ಯೂಟಿ. ಸೋಲು ಗೆಲುವು ಇದ್ದದ್ದೇ. ಇವತ್ತು ಸೋತವ್ ನಾಳೆ ಗೆಲ್ಬೋದು. ಸೊ ವಿರೋಧ ಪಕ್ಷಗಳೇ ಇಲ್ಲದ ಒಂದು ಪಕ್ಷವಾಗಬೇಕು ಅಂದ್ರೆ, ವಿರೋಧಗಳೇ ಇಲ್ಲದೆ ಇರೋ ರೀತಿಯಲ್ಲಿ ಸರ್ವಾಧಿಕಾರಿ ಆಗಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ. ಮತ್ತೆ ಆರ್ ಎಸ್ ಎಸ್ ವಿಚಾರದಲ್ಲಿ ಇವರು ಯಾರು ಪ್ರಿಯಾಂಕ್, ಬಿ ಪರ್ಟಿಕ್ಯುಲರ್, ಯಾವುದಾದ್ರೂ ಪರ್ಟಿಕ್ಯುಲರ್ ಕೇಸ್ ಹೇಳಿ ಅಲ್ಲ,
ಅವ್ರು ಯಾಕೆ ಸುಮ್ಮನೆ ನೀವು ಹೇಳ್ಬಿಟ್ರು ಅಂತ ತಗೊಂಬರ್ಬೇಕು ದಾಖಲೆ? ಹ್ಮ್ ಈಗ ಯಾವ್ದಾದ್ರು ಕೇಸ್ ಬೇಕಲ್ಲ, ಇಂಥ ಕೇಸಲ್ಲಿ ನಂಗೆ ದಾಖಲೆ ಬೇಕಂದ್ರೆ ಅವ್ರು ಅಂತ ತಂದು ಕೊಡ್ತಾರೆ. ಸುಮ್ಮನೆ ದಾಖಲೆ ಕೊಡಿ ಅಂದ್ರೆ ಅವ್ರಿಗೇನು ತಲೆ ಕೆಟ್ಟಿದೆಯಾ? ಸುಮ್ಮನೆ ದಾಖಲೆ ತಂದು ಕೊಡೋಕ್ಕೆ ನಿಮಗೆ? ಯಾವುದಾದ್ರೂ ಕೇಸಲ್ಲಿ ಕೇಳಿ ಅಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ ನೀವು, ಯಾವುದಾದ್ರೂ ಪರ್ಟಿಕ್ಯುಲರ್ ಕೇಸಲ್ಲಿ ಕೇಳಿ, ನಂಗೆ ಬೇಕು ಈ ಕೇಸಲ್ಲಿ ಇದರಲ್ಲಿ ದಾಖಲೆ ತಗೊಂಬನ್ನಿ ನೀವು ಅಂತ. ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಹಂಗಾದ್ರೆ ತಗೊಂಬನ್ನಿ ದಾಖಲೆ, ರಿಜಿಸ್ಟ್ರೇಷನ್ ತೋರಿಸಿ ಅಂತ. ಏನು ಇಲ್ಲ ಸುಮ್ಮನೆ ಹೇಳ್ಬಿಟ್ರೆ ಅವ್ರು ಯಾಕೆ ತಗೊಂಬಂದು ಕೊಡ್ತಾರೆ? ಹೌದು ಮೇಡಮ್. ಅದೊಂದು ಗುಂಪು, ಅದಕ್ಕೆ ಗೊತ್ತಿಲ್ಲ. ಅದು ತುಂಬಾ ಮಾತಾಡ್ತಾ ಹೋದ್ರೆ ಜಾಸ್ತಿ ಆಗುತ್ತೆ. ಮುಂದಕ್ಕೆ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್.